ನೋಡಿ, ಪ್ರಹ್ಲಾದ್ ಜೋಶಿ ಅವರು ಭಾಳಷ್ಟು ತಿಳ್ಕೊಂಡಂಥವ್ರು. ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಇವತ್ತು ಈ ಜೈಲುಗಳಲ್ಲಿ ಸರ್ವೇ ಸಾಮಾನ್ಯ ಇವತ್ತೊಂದು ದಿವಸ ಇದು ಗಂಭೀರವಾದ ಇದು ಆರೋಪ ಯಾವಾಗಲೂ ಕೂಡ ಬರ್ತಾ ಇದೆ. ಜೈಲಿನಲ್ಲಿ ಇವತ್ತೊಂದು ದಿವಸ ಅವ್ರ ಹೊರಗಡೆಯಿಂದ ಊಟ ಸಪ್ಲೈ ಆಗುತ್ತೆ, ಮದ್ಯ ಸಪ್ಲೈ ಆಗುತ್ತೆ, ಹಾಗೆ ಹೀಗೆ ಅಂಥೇಳಿ ಮೊಬೈಲ್ ಫೋನ್ ಸಪ್ಲೈ ಆಗ್ತವೆ. ನಾನು ಹೋಮ್ ಮಿನಿಸ್ಟರ್ದಾಗೂ ಕೂಡ ನೋಡಿದ್ದೀನಿ, ಗಮನಿಸಿದ್ದೀನಿ. ಹೀಗಾಗಿ ಇದು ಲೀಕ್ ಆಗಿದೆ ಘಟನೆ. ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಎಲ್ಲರನ್ನೂ ಕೂಡ ಚದುರು ಹೋಗುವಂತೆ ಎಲ್ಲರನ್ನೂ ಡಿವೈಡ್ ಮಾಡಿ ಹಾಕಿ ಭಾಳ ಸ್ಟ್ರಿಕ್ಟಾಗಿ ಇವತ್ತೊಂದು ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ. ಹೀಗಾಗಿ ಲೀಕ್ ಯಾರಿಂದ ಆಯಿತು, ಏನಾಯಿತು ಅದೆಲ್ಲವೂ ಕೂಡ ತನಿಖೆ ಆಗ್ತದೆ. ಆದರೆ ಅದನ್ನು ತೊಗೊಂಡು ಹೋಗೋ ಮೂಡಾದಲ್ಲಿ ಏನಿದೆ, ಮೂಡ ಡೈವರ್ಟ್ ಮಾಡೋಕ್ಕೆ ಏನಿದೆ ಹೊಡೆ ಮೂಡಾದಲ್ಲಿ? ಸಿದ್ದರಾಮಯ್ಯನವ್ರಿಗೆ 3 ಎಕರೆ 16 ಗುಂಟೆ ಅವರ ಭಾವ ಮೈದಾನ ಅವರ ಪತ್ನಿ ಹೆಸರು ಮೇಲೆ ಬಂದಿತ್ತು. ತಪ್ಪಿರುವಂಥದ್ದು ಮೂಡ. ಯಾಕಂದ್ರೆ ಮೂಡ ಭೂ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅಭಿವೃದ್ಧಿಪಡಿಸಿ ಕೊಡಬೇಕಾಗಿತ್ತು. ಭೂ ಸ್ವಾಧೀನ ಮಾಡ್ಕೊಂಡಿಲ್ಲ, ಪರಿಹಾರ ಕೊಟ್ಟಿಲ್ಲ. ಇಲ್ಲಿಗಲ್ ಆಗಿರೋದನ್ನು ಅದನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಅದನ್ನು ತೆಗೆದುಕೊಂಡು ಕಾನೂನು ಬಾಹಿರದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಸಾಹೇಬ್ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ. ತಪ್ಪು ಯಾರ್ದಾಗ ಮೂಲ? ನಾವು ಯಾರು ಪ್ರಶ್ನೆ ಮಾಡ್ತಾರೆ. ಮೂಡ ತಪ್ಪು. ತದನಂತರ ಹಂಚಿಕೆ ಯಾರಿಂದಾಗಿದೆ? ಮೂಡ ಅಧ್ಯಕ್ಷರು ಬಿ ಜೆ ಪಿ ಸರ್ಕಾರದಲ್ಲಿ ರಾಮದಾಸ್ ಅವರು, ಟಿ ದೇವೇಗೌಡರು ಜನತಾದಳದವರು, ಸಾರಾ ಮಹೇಶ್ ಇದ್ದರು, ಇವರೆಲ್ಲರೂ ಇದ್ದಾಗ ಹಂಚಿಕೆ ಆಗಿದೆ. ತಪ್ಪಾಗಿದೆ. ನಮಗೆ ಸ್ಕೀಮ್ ಪ್ರಕಾರ ಅವ್ರಿಗೆ 50-50 ಕೊಡಬೇಕು. ಯಾಕಂದರೆ ಅದನ್ನು ಮಾಡಿದ್ದ ಅಪರಾಧ ಏನು ತಿದ್ದುಕೊಳ್ಳೋಕ್ಕಾಗೋದಿಲ್ಲಲ್ಲ. ಇಲ್ಲಿಗೆಲ್ಲ ಡೆವಲಪ್ ಮಾಡಿ ಮಾರಾಟ ಮಾಡಿದ್ರೆ ತಿದ್ದುಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಏನು ಪಾಲಿದೆ ಅದರಲ್ಲಿ? ಹಾಗೆ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮೂಡಾದಿಂದ ಯಾರೂ ಭಯಗೊಂಡಿಲ್ಲ. ಮೂಡಾದಲ್ಲಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ.